ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಮೊನ್ನೆ ಲೋಕಸಭಾ ಫಲಿತಾಂಶ ಪ್ರಕಟವಾದಂಥ ಸಂದರ್ಭದಲ್ಲಿ ಒಂದು ಸಾಧ್ಯತೆಯ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಅದು ಯಾವುದು ಅಂತಂದರೆ, ನರೇಂದ್ರ ಮೋದಿಯವರು ಪ್ರಧಾನಿಯಾಗೋದಕ್ಕೆ ಮಿತ್ರ ಪಕ್ಷಗಳೇ ಅಡ್ಡಿಯಾಗುವಂಥ ಸಾಧ್ಯತೆ ಇದೆ. ಅವರು ಎಷ್ಟು ದಿನ NDA ಮೈತ್ರಿಕೂಟದಲ್ಲಿ ಇರ್ತಾರೆ, ನರೇಂದ್ರ ಮೋದಿಯವರನ್ನು ಅವರು ಬೆಂಬಲಿಸ್ತಾರ? ಈ ಹಿಂದೆ ನರೇಂದ್ರ ಮೋದಿಯವರ ನಾಯಕತ್ವವನ್ನೇ ಪ್ರಶ್ನಿಸಿ ಅವರಿಂದ ಮುನಿಸಿಕೊಂಡು ಹೊರಗೆ ಬಂದವರು ಅವರೆಲ್ಲರೂ ಕೂಡ, ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್, ಇವರೆಲ್ಲ ಅವರು ಈಗ ಮತ್ತೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರಾ ಅನ್ನೋ ಪ್ರಶ್ನೆ ಉದ್ಭವ ಆಗಿತ್ತು. ಆದರೆ ಈಗ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ. ಅಸ್ಥಿರ ಅತಂತ್ರ ಸರ್ಕಾರ ಬರಬಹುದು ಅನ್ನುವಂಥ ಆತಂಕ ಏನಿತ್ತು, ಆ ಆತಂಕ ಈಗ ದೂರ ಆಗಿದೆ. ನರೇಂದ್ರ ಮೋದಿ ಮತ್ತೆ ಪ್ರಬಲರಾಗುವಂತ ಮುನ್ಸೂಚನೆ ಕಾಣ್ತಾ ಇದೆ. NDA ಸಭೆ ಇವತ್ತಾಯಿತು, ಹಲವು ಗೊಂದಲಗಳಿಗೆ ಬ್ರೇಕ್ ಬಿದ್ದಿದೆ. ನರೇಂದ್ರ ಮೋದಿ ಪವರ್ಫುಲ್ ಆಗಿ ಹೊರಹೊಮ್ಮಿದ್ದಾರೆ. NDA ಸಂಸದೀಯ ನಾಯಕನಾಗಿ ನರೇಂದ್ರ ಮೋದಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಮೋದಿ ನಾಯಕತ್ವಕ್ಕೆ NDA ಮಿತ್ರ ಪಕ್ಷಗಳು ಜೈ ಎಂದಿದ್ದಾರೆ. ಅದಾದ ನಂತರ ಪ್ರಧಾನಿ ಅಂದ್ರೆ ನಿಯೋಜಿತ ಪ್ರಧಾನಿ, ಹಂಗಾಮಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಡ್ವಾಣಿಯವರನ್ನ ಭೇಟಿಯಾಗಿ ಆಶೀರ್ವಾದವನ್ನ ಕೂಡ ಪಡೆದಿದ್ದಾರೆ. ಮತ್ತು NDA ಮೈತ್ರಿಕೂಟ ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನ ಕೂಡ ಮಾಡಿದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಪ್ರಧಾನಿಯವರೇ ರಾಷ್ಟ್ರಪತಿಯವರನ್ನ ಭೇಟಿಯಾಗೋದಕ್ಕಿದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ಮತ್ತು ಒಂದು ಸರ್ಕಾರ ನಡೆಸೋದಕ್ಕೆ ಬೇಕಾದಂಥ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಸದ್ಯ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಶ್ನೆ ಇದ್ದಿದ್ದು, ಮಿತ್ರ ಪಕ್ಷಗಳ ಬೆಂಬಲ ಎಷ್ಟರ ಮಟ್ಟಿಗೆ ನರೇಂದ್ರ ಮೋದಿ ಅವರಿಗೆ ಸಿಗತ್ತೆ ಒಂದು. ಎರಡನೇ ಪ್ರಶ್ನೆ ಇದ್ದಿದ್ದು, ಸಮ್ಮಿಶ್ರ ಸರ್ಕಾರವನ್ನ ನಡೆಸೋದಕ್ಕೆ ನರೇಂದ್ರ ಮೋದಿ ಅವರಿಗೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗೋದಕ್ಕೆ ಇನ್ನೊಂದಿಷ್ಟು ಸಮಯಗಳು ಬೇಕು. ಅಂದ್ರೆ ಸರ್ಕಾರ ಹೆಂಗಿರುತ್ತೆ ಅನ್ನೋದು ಗೊತ್ತಿಲ್ಲ, ಬಟ್ ಸರ್ಕಾರ ರಚಿಸ್ತಾರೆ ಅನ್ನೋದು ಖಚಿತ ಆಗಿದೆ. ಅಂದ್ರೆ ಮಿತ್ರ ಪಕ್ಷಗಳನ್ನ ಒಳಗೊಂಡಂತ ಸರ್ಕಾರವನ್ನ ನರೇಂದ್ರ ಮೋದಿ ಅವರು ಮಾಡೋದಕ್ಕಿದ್ದಾರೆ ಮತ್ತು ಮಾಡೋದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಬೆಂಬಲವೂ ಕೂಡ ನರೇಂದ್ರ ಮೋದಿ ಅವರಿಗೆ ಸಿಕ್ಕಿದೆ. ಆ ಮೂಲಕ ಅಸ್ಥಿರ ಸರ್ಕಾರ ಬರಬಹುದು, ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗಬಹುದು, ತ್ರಿಶಂಕು ಸ್ಥಿತಿ ಸೃಷ್ಟಿಯಾಗಬಹುದು. ಈ ರೀತಿಯ ವಿಶ್ಲೇಷಣೆಗಳೇನಿದ್ದಾವೆ, ಆ ವಿಶ್ಲೇಷಣೆಗೆ ಎಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ಈಗ ನೀವು ನೋಡ್ತಾ ಇರುವಂಥ ದೃಶ್ಯ, ನರೇಂದ್ರ ಮೋದಿ ಅವರು ಅಡ್ವಾಣಿಯವರನ್ನ ಭೇಟಿಯಾಗಿರೋದು. ಬಿಜೆಪಿಯ ಭೀಷ್ಮ ಅಂತ ಕರೆಯಲ್ಪಡುವಂಥ ಲಾಲ್ ಕೃಷ್ಣ ಅಡ್ವಾಣಿ, ದೇಶದ ಮಾಜಿ ಉಪ ಪ್ರಧಾನಿ, ಅವರನ್ನ ಭೇಟಿಯಾಗಿ ಅವರ ಆಶೀರ್ವಾದವನ್ನ ಕೂಡ ಪಡೆದಿದ್ದಾರೆ. ಇನ್ನು ಗುರುವನ್ನ ಶಿಷ್ಯ ಭೇಟಿಯಾಗವರದು. ನರೇಂದ್ರ ಮೋದಿ ಇವತ್ತು ಈ ರೀತಿ 3ನೇ ಬಾರಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ. ಅವರ ರಾಜಕೀಯ ಜೀವನ ಈ ಹಂತದಲ್ಲಿ ಬೆಳೆದಿದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಅಡ್ವಾಣಿಯವರು. ಮತ್ತೊಂದು ಕಡೆಯಲ್ಲಿ ರಾಷ್ಟ್ರಪತಿಗಳನ್ನ ಭೇಟಿಯಾಗೋದಕ್ಕೆ ಹೋಗಿರುವಂಥ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅಂದರೆ NDA ಮೈತ್ರಿಕೂಟದ ಪ್ರಮುಖರು ರಾಷ್ಟ್ರಪತಿಗಳನ್ನ ಭೇಟಿಯಾಗಿದ್ದಾರೆ. ಅಂದರೆ ಸರ್ಕಾರ ರಚನೆಗೆ ನಮ್ಮ ಬಳಿ ನಂಬರ್ ಇದೆ, ಸರ್ಕಾರ ಅಥವಾ ಪ್ರಮಾಣ ವಚನ ಸ್ವೀಕಾರಕ್ಕೆ ಅವಕಾಶವನ್ನ ಮಾಡಿಕೊಡಿ, ಸ್ವಲ್ಪ ಹೊತ್ತಲ್ಲೇ ನರೇಂದ್ರ ಮೋದಿ ಅವರು ಕೂಡ ಭೇಟಿಯಾಗ್ತಾರೆ ಅನ್ನೋ ಡೀಟೇಲ್ ಇದೆ. ಇನ್ನು ಮುರಳಿ ಮನೋಹರ್ ಜೋಶಿ ಅವರನ್ನ ಕೂಡ ಭೇಟಿಯಾಗಿದ್ದಾರೆ. ಬಿಜೆಪಿಯ ಆರಂಭದ ಸದಸ್ಯರು. ಬಿಜೆಪಿ 1980ರ ಸಂದರ್ಭದಲ್ಲಿ ಏನು ಸೃಷ್ಟಿಯಾಯಿತು ಅಥವಾ ಬಿಜೆಪಿ ಜನಸಂಘ ಹೋಗಿ ಬಿಜೆಪಿ ಆಯಿತು, ಆ ಸಂದರ್ಭದ ಪ್ರಮುಖ ದಿಗ್ಗಜರು MM ಜೋಶಿ, LK ಅಡ್ವಾಣಿ, ಇವ್ರನ್ನೆಲ್ಲ ನರೇಂದ್ರ ಮೋದಿ ಅವರು ಭೇಟಿಯಾಗಿ ಆಶೀರ್ವಾದ ಪಡೀತಾ ಇದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರು ಭಾಗಿಯಾಗಿದ್ದಂಥ NDA ಸಭೆಯಲ್ಲಿ ಅಥವಾ ನರೇಂದ್ರ ಮೋದಿ ಅವರನ್ನ ಸಂಸದೀಯ ನಾಯಕ ಅಂತ ಆಯ್ಕೆ ಮಾಡಿರುವಂಥ NDA ಸಭೆಯಲ್ಲಿ ನರೇಂದ್ರ ಮೋದಿ ಅವರನ್ನ ಇವತ್ತು ಬಹುಪರಾಕ್ ಎನ್ನಲಾಯಿತು. NDA ಮೈತ್ರಿಕೂಟದ ಪ್ರಮುಖ ನಾಯಕರು NDA ಸಭೆಯಲ್ಲಿ ನರೇಂದ್ರ ಮೋದಿ ಅವರಿಗೆ ಬಹುಪರಾಕ್ ಹೇಳಿದ್ದಾರೆ. ಮಿತ್ರ ಪಕ್ಷಗಳು ನರೇಂದ್ರ ಮೋದಿ ಅವರ ಗುಣಗಾನವನ್ನು ಮಾಡಿದ್ದಾವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಗೆಲುವಿನ ಕ್ರೆಡಿಟ್ ಯಾರಿಗೆ ಅನ್ನುವಂಥ ಪ್ರಶ್ನೆ. ಅದು ಆಂಧ್ರ ಪ್ರದೇಶದಲ್ಲಿ ಗೆಲುವು,
ಅಥವಾ ಬಿಹಾರದಲ್ಲಿ ಸಿಕ್ಕಿರುವಂಥ ದೊಡ್ಡ ಮಟ್ಟದ ಗೆಲುವು ಅಲ್ಲದೇ ಇದ್ರೂ ಕೂಡ ಒಂದಿಷ್ಟು ನಂಬರ್ಸ್ ಏನು ಬಂದಿದೆ, ಅದರ ಕ್ರೆಡಿಟ್ ಯಾರಿಗೆ ಅನ್ನುವಂಥ ಪ್ರಶ್ನೆ ಇತ್ತು. ಆ ಪ್ರಶ್ನೆಗೆ ಇವತ್ತು ಮಿತ್ರ ಪಕ್ಷದವರೇ ಉತ್ತರವನ್ನು ಕೊಟ್ಟಿದ್ದಾರೆ. ನಮ್ಮ ಗೆಲುವಿಗೆ ನರೇಂದ್ರ ಮೋದಿಯವರ ಪರಿಶ್ರಮ ಕಾರಣ ಅಂತ ನಾಯಕರು ಹೇಳಿಕೊಂಡಿದ್ದಾರೆ. ಕ್ರೆಡಿಟ್ ಅನ್ನು ನರೇಂದ್ರ ಮೋದಿ ಅವರಿಗೆ ಕೊಟ್ಟಿದ್ದಾರೆ. ಗೆಲುವಿನ ಕ್ರೆಡಿಟ್ ಅನ್ನ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್, ಚಿರಾಗ್ ಪಾಸ್ವಾನ್ ಇವರೆಲ್ಲರ ನಿಲುವು ಇವತ್ತು ಸ್ಪಷ್ಟವಾಗಿದೆ. 5 ವರ್ಷದ ಆಡಳಿತಕ್ಕೆ ನರೇಂದ್ರ ಮೋದಿ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನಾವು ಕೊಡ್ತಾ ಇದ್ದೀವಿ ಅನ್ನೋದನ್ನ ಈ ನಾಯಕರು ಮಾತನಾಡಿದ್ದಾರೆ. ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್, ಚಿರಾಗ್ ಪಾಸ್ವಾನ್, ಕರ್ನಾಟಕದ ಕುಮಾರಸ್ವಾಮಿ ಅವರು, ಮಹಾರಾಷ್ಟ್ರದ ಏಕನಾಥ್ ಶಿಂದೆ, ಆಂಧ್ರ ಪ್ರದೇಶದ ಪವನ್ ಕಲ್ಯಾಣ್ ಏನೇನು ಮಾತನಾಡಿದ್ರು ಅನ್ನೋದನ್ನ ನೋಡೋಣ. I proudly propose the name of Sri Narendra Modi ji on behalf of Telugu Desam Party for the post of Prime Minister of this great nation. Through his vision of Sabka Saath, Sabka Vikas and Vikasit Bharat, and through the collective efforts of NDA, we can become a zero poverty nation. That is possible only नरेंद्र मोदी जी. 10 साल से ये प्रधानमंत्री हैं और फिर प्रधानमंत्री होने जा रहे हैं, और इन्होंने पूरे देश की सेवा की. अब पूरा भरोसा है कि जो कुछ भी बचा है अगली बार ये सब पूरा कर देंगे, और जो भी हर राज्य का है, और हम लोग पूरे तौर पर सब दिन इनके साथ रहेंगे, और पूरे तौर पर जो कुछ भी है आज जिस तरह से भी ये करेंगे बहुत अच्छा है. और आप जान लीजिए कि कुछ लोग, हम लोगों को तो अब लगता है कि अगली बार जो आप आइएगा ना, तो इस बार हम देखें कि कुछ इधर उधर कुछ जीत गया है, अगली बार सब हारेगा, हमको पूरा भरोसा है. ये सब बिना मतलब का बात बोल बोल करके क्या किया है? और ये सब कोई काम किया है? उन लोगों ने आज तक कोई काम नहीं किया, देश की कोई सेवा नहीं की है. लेकिन आपने इतनी सेवा की है और उसके बाद इस तरह से हुआ है, तब इस बार फिर जो मौका मिला है, तो इस मौका के बाद आगे अब उन लोगों के लिए कोई गुंजाइश नहीं रहेगा, वो सब खत्म हो जाएगा. अब बिहार, आज देश बहुत आगे बढ़ेगा. अब बिहार का भी तो सब काम हो ही जाएगा, जो कुछ भी बचा हुआ है उसको ही कर देंगे. सबसे पुराना इलाका है, तो इसीलिए हम लोग तो पूरे तौर पर हर तरह से जो आप चाहिएगा उस काम के लिए हम लोग लगे रहेंगे, और बहुत अच्छा होगा. अब जितने लोग साथ हुए हैं अब बहुत अच्छा है, और सब लोग बहुत अच्छे ढंग से अपनी बात कर रहे हैं, तो सब लोग ठीक हैं. हम मिल करके सब लोग चलेंगे और हम लोग पूरा आपके साथ रहेंगे, और आप पूरे देश को कितना आगे बढ़ाएंगे ये बहुत खुशी की बात होगी. यही हम लोगों को कहना है, और मेरा आग्रह यही है कि जल्दी से जल्दी आपका काम शुरू हो जाए, शपथ ग्रहण हो जाए. अब आप इतवार को करने वाले हैं, तो हम तो चाहते थे कि आज हो जाता तो अच्छा था, लेकिन आपकी जब इच्छा है तो जब भी हो, जितना तेजी से काम हो जाए तो बहुत अच्छा है. तमाम वरिष्ठ नेताओं का अभिवादन करते हुए मैं चिराग पासवान, जो यहाँ पर प्रस्ताव माननीय रक्षा मंत्री जी आदरणीय राजनाथ सिंह जी के द्वारा आया है, मैं चिराग पासवान मेरी पार्टी लोक जनशक्ति पार्टी रामविलास की तरफ से एनडीए संसदीय दल के नेता पद पर श्री नरेंद्र मोदी जी के नाम का समर्थन करता हूं. और अंत में मैं इतना जरूर कहूंगा सर, मेरे नेता मेरे पिता आदरणीय रामविलास पासवान जी ने एक सपना देखा था, और उन्होंने हमेशा कहा था कि मैं उस घर में दिया जलाने चला हूं जिस घर में सदियों से अंधेरा है. मुझे लगता है उनके इस सपने को, उनके इस लक्ष्य को और करोड़ों देशवासियों को अंधकार से निकालने की उम्मीद एकमात्र आप हैं सर. इसके लिए आपका बहुत बहुत धन्यवाद, बहुत बहुत आभार. जय हिंद. कहूंगा टुडे ऑलरेडी राजनाथ सिंह जी, अमित शाह जी, Nadda ji expressed their views, the contribution
given to this country from last 10 years from Honorable Narendra Modi ji. On behalf of my party, I support Shri Narendra Modi ji as the leader of NDA Parliamentary Board. Thank you very much. एक विचारधारा, एक समान विचारधारा वाली पार्टी है। बाबा साहेब ठाकरे जी के नेतृत्व में हमारे अब जो गठबंधन हुआ है, ये गठबंधन एक फेविकोल का जोड़ है, ये बिल्कुल टूटेगा नहीं। हर लोकसभा के चुनाव में जो हमारे आदरणीय प्रधानमंत्री जी ने जो मेहनत की है, जो सभाएं ली है, जो उनकी जादू है, वो जादू इस बार फिर लगातार तीसरी बार इस देश ने देखी है और इसलिए उनको मैं तीसरी बार प्रधानमंत्री बनने के लिए शिवसेना पार्टी की ओर से हृदय से मैं उनका स्वागत करता हूं। Modi ji, you truly inspired the nation. As long as you are the Prime Minister of this country, our country will never bow down to anyone, sir. The mighty Himalayas will never bow down like that. Under your leadership, Bharat will never bow down. And we really take pride under your leadership, to work under your leadership, sir. We really take pride. And from Kashmir to Kanyakumari, Kamakyu to Dwaraka, and you have inspired everyone, sir. You have inspired everyone. We all rally behind you. We all rally behind you. On behalf of Janasena Party, I support Shri Narendra Modi ji as the leader of the NDA Parliamentary Party. ಇನ್ನು ಇದಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅಂದರೆ ಹಂಗಾಮಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದರು ಮತ್ತು 10 ವರ್ಷದ ಕನಸನ್ನು ಬಿಚ್ಚಿಟ್ರು. ಯಾವ ರೀತಿ ಅಂತಂದರೆ, ಮಿತ್ರರ ಬೆಂಬಲ ಸಿಕ್ಕ ಬೆನ್ನಿಗೆ ನರೇಂದ್ರ ಮೋದಿ ಅವರ ವಿಶ್ವಾಸ ಹೆಚ್ಚಾಗಿದೆ. 10 ವರ್ಷಗಳ ಕಾಲ ನಮ್ಮದೇ ಸರ್ಕಾರ ಅಂತ ನರೇಂದ್ರ ಮೋದಿ ಇವತ್ತಿನ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದರು. ಇಂಡಿಯಾ ಮೈತ್ರಿಕೂಟವನ್ನು ತಿವಿದು ವ್ಯಂಗ್ಯ ಮಾಡಿದರು. ಇನ್ನು NDA ಅಂತಂದರೆ ನ್ಯಾಷನಲ್ ಡೆಮಾಕ್ರೆಟಿಕ್ ಅಲೈಯನ್ಸ್ ಅಂತ ಕರೀತಾರೆ. ಆದರೆ ಇವತ್ತು ಅದಕ್ಕೊಂದು ಹೊಸ ವ್ಯಾಖ್ಯಾನವನ್ನು ನರೇಂದ್ರ ಮೋದಿ ಅವರು ಕೊಟ್ಟರು. ಎನ್ ಅಂದರೆ ನ್ಯೂ, ಡಿ ಅಂತಂದರೆ ಡೆವಲಪ್ಡ್ ಅಂದರೆ ಅಭಿವೃದ್ಧಿ ಹೊಂದಿದ, ಎ ಅಂತಂದರೆ ಆಸ್ಪಿರೇಷನಲ್ ಅಂದರೆ ಮಹತ್ವಾಕಾಂಕ್ಷಿ ಭಾರತ ಅನ್ನೋ ವ್ಯಾಖ್ಯಾನವನ್ನು ಕೊಟ್ಟರು. NDAಗೆ ಹೊಸ ವ್ಯಾಖ್ಯಾನವನ್ನು ನರೇಂದ್ರ ಮೋದಿ ಅವರು ಕೊಡೋದರ ಜೊತೆಗೆ ಒಡಿಸ್ಸಾದ ಗೆಲುವು, ಒಡಿಸ್ಸಾದ ವಿಧಾನಸಭೆಗೆ ಸಿಕ್ಕ ಗೆಲುವು ಮತ್ತು ಒಡಿಸ್ಸಾದಲ್ಲಿ ಲೋಕಸಭೆಗೆ ಬಿಜೆಪಿಗೆ ಸಿಕ್ಕಿರುವಂಥ ನಂಬರ್ಸು ಮತ್ತು ಕೇರಳದಲ್ಲಿ ಬಿಜೆಪಿ ಖಾತೆ ತೆರೆದಿರೋದು, ಇದೆಲ್ಲವನ್ನ ಪ್ರಸ್ತಾಪ ಮಾಡುವ ಮುಖಾಂತರ ಮೊನ್ನೆ ಏನು ಹಿನ್ನಡೆಯ ನೋವಿತ್ತು, ಅಂದರೆ 400 ಸೀಟ್ ಬರುತ್ತೆ, 350 ಕ್ರಾಸ್ ಆಗುತ್ತೆ ಅಂತೆಲ್ಲ ಲೆಕ್ಕಾಚಾರ ಏನಿತ್ತು, ಅದಾಗಲಿಲ್ಲ ಅನ್ನುವಂಥ ನೋವೇನಿತ್ತು, ಅದರಿಂದ ನರೇಂದ್ರ ಮೋದಿ ಅವರು ಆಚೆ ಬಂದಂಗೆ ಕಾಣಿಸ್ತಾ ಇದೆ. ಜೊತೆಗೆ ಮಿತ್ರ ಪಕ್ಷದ ಸಂಪೂರ್ಣ ಬೆಂಬಲವೂ ಕೂಡ ನರೇಂದ್ರ ಮೋದಿ ಅವರಿಗೆ ಸಿಕ್ಕಿದೆ. ಮೋದಿ ಮಾತನಾಡಿದ್ದೇನು ನೋಡೋಣ. 10 साल में मैं बहुत जिम्मेवारी के साथ कह रहा हूं, अगले 10 साल में गुड गवर्नेंस, विकास, नागरिकों के जीवन में क्वालिटी ऑफ लाइफ, और मेरा व्यक्तिगत रूप से एक बहुत बड़ा ड्रीम है, मैं लोकतंत्र की समृद्धि को जब सोचता हूं तो मैं चाहता हूं कि सामान्य मानवीय के जीवन में से, और खास करके मध्यम वर्ग, उच्च मध्यम वर्ग, उनके जीवन में से सरकार की दखल जितनी कम हो उतनी लोकतंत्र की मजबूती। ಅಸ್ಥಿರತೆಯ ಆತಂಕ ದೂರ ಆಗಿ ಒಂದು ಪ್ರಬಲ ಸದೃಢ ಸರ್ಕಾರ ರಚನೆಯಾಗುವಂತ ಮುನ್ಸೂಚನೆ ಇವತ್ತು ಸಿಕ್ಕಿದೆ NDA ಮೈತ್ರಿಕೂಟದ ಸಭೆಯಲ್ಲಿ. ಈ ಮುನ್ಸೂಚನೆ ಸಿಗ್ತಾ ಇದ್ದಂತೆ ದೇಶದ ಷೇರು ಮಾರುಕಟ್ಟೆಯಲ್ಲಿ ಪಾಸಿಟಿವ್ ಟ್ರೆಂಡ್ ಗೋಚರಿಸೋದಕ್ಕೆ ಶುರುವಾಗಿದೆ.
ಅದರ ಡೀಟೇಲ್ ಒಂದೊಂದಾಗಿ ನಾವು ನೋಡೋಣ. ಷೇರು ಮಾರುಕಟ್ಟೆಯಲ್ಲಿ ಇವತ್ತು ಯಾವ ರೀತಿ ಬದಲಾವಣೆ ಆಯಿತು ಅಂತ. ಸ್ಥಿರ ಸರ್ಕಾರ ರಚನೆ ಫಿಕ್ಸ್ ಆಗ್ತಾ ಇದ್ದಂತೆ ಷೇರು ಮಾರುಕಟ್ಟೆಯಲ್ಲಿ ಇವತ್ತು ಬೂಮ್ ಆಗಿದೆ. ಸಾರ್ವಕಾಲಿಕ ಗರಿಷ್ಠ ನಂಬರ್ಸ್ ತಲುಪಿದೆ. BSE, ಸೆನ್ಸೆಕ್ಸ್ ಮತ್ತು ನಿಫ್ಟಿ ಇವತ್ತು ಒಂದೇ ದಿನ ಸೆನ್ಸೆಕ್ಸ್ 1618 ಅಂಕ ಏರಿಕೆ ಕಂಡಿದೆ. ರಿಸಲ್ಟ್ ದಿನದ ಆಘಾತ ಏನಿತ್ತು ಅಂದ್ರೆ, ನಿಮಗೆ ಎಕ್ಸಿಟ್ ಪೋಲ್ ಬಂದು ಆ ನಂತರ ಸೋಮವಾರ ದೊಡ್ಡ ಮಟ್ಟದಲ್ಲಿ ಏರಿಕೆ ಕಂಡಿತ್ತು ಮಾರುಕಟ್ಟೆ. ರಿಸಲ್ಟ್ ದಿನ ಎಕ್ಸಿಟ್ ಪೋಲ್ನಷ್ಟು ಏನು ನಂಬರ್ಸ್ ಬರಲಿಲ್ಲ NDA ಮೈತ್ರಿಕೂಟಕ್ಕೆ ಅಂತ ಗೊತ್ತಾಗ್ತಾ ಇದ್ದಂತೆ ಬೀಳೋದಕ್ಕೆ ಶುರುವಾಯಿತು. ಸೊ ರಿಸಲ್ಟ್ ದಿನದ ಆಘಾತದಿಂದ ಹೊರಗೆ ಬಂದಿದೆ ಮಾರ್ಕೆಟು. ಇವತ್ತು ಬಹಳ ಇಂಟ್ರೆಸ್ಟಿಂಗು ಅಂತಂದ್ರೆ, ಅಲ್ಲಿ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಭಾಷಣ ಮಾಡೋದಕ್ಕೆ ಶುರುವಾದ ಕೂಡಲೇ ಷೇರು ಮಾರ್ಕೆಟ್ನ ಗ್ರಾಫು ಏರಿಕೆಯಾಗೋದಕ್ಕೆ ಶುರುವಾಯಿತು. ಅಥವಾ NDA ಸಭೆ ಆರಂಭ ಆದ ತಕ್ಷಣ ಷೇರು ಮಾರುಕಟ್ಟೆಯ ಗ್ರಾಫ್ ಏರಿಕೆಯಾಗೋದಕ್ಕೆ ಶುರುವಾಯಿತು. ಪಾಸಿಟಿವ್ ಟ್ರೆಂಡ್ ಗೋಚರಿಸೋದಕ್ಕೆ ಶುರುವಾಯಿತು. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗ್ತಾ ಇದೆ. ಇದು ನೀವು ಈ ಗ್ರಾಫ್ ಏನು ನೋಡ್ತಾ ಇದ್ದೀರಿ, ಇದು ಇವತ್ತಿನ ಗ್ರಾಫ್ ಅನ್ನು ಗಮನಿಸ್ತಾ ಇದ್ದೀರಿ. ಅಂದ್ರೆ ಕಳೆದ ಒಂದು ತಿಂಗಳಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಯಾವ ರೀತಿ ಏರಿಳಿತ ಆಗಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ, ಗಮನಿಸ್ತಾ ಇದ್ದೀರಿ. ಅಲ್ಲಿ ಡೌನ್ ಆಗಿರೋದು ಯಾವಾಗ ಅಂತಂದ್ರೆ ಜೂನ್ 4ನೇ ತಾರೀಕು ರಿಸಲ್ಟ್ ದಿನ ಷೇರು ಮಾರುಕಟ್ಟೆಯಲ್ಲಿ ಬಹಳ ದೊಡ್ಡ ಆಘಾತ ಎದುರಾಗಿತ್ತು. ಅಂದ್ರೆ ನಂಬರ್ಸು ಈಗೊಂದು ಡೀಟೇಲ್ ಸಿಗ್ತಾ ಇದೆ. ನರೇಂದ್ರ ಮೋದಿ ಅವರು ರಾಷ್ಟ್ರಪತಿಗಳನ್ನ ಭೇಟಿಯಾಗಿದ್ದಾರೆ. ಆ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ನರೇಂದ್ರ ಮೋದಿ ರಾಷ್ಟ್ರಪತಿಗಳನ್ನ ಭೇಟಿಯಾಗಿರುವಂತಹ ದೃಶ್ಯ ಗಮನಿಸ್ತಾ ಇದ್ದೀರಿ. ಲೈವ್ ದೃಶ್ಯಗಳನ್ನ ನೀವು ನೋಡ್ತಾ ಇರೋದು. ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿದ್ದಾರೆ. ಹಂಗಾಮಿ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರಪತಿಗಳನ್ನ ಭೇಟಿಯಾಗಿರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ಅಲ್ಲಿಗೆ ಇನ್ನು ಮುಂದಿನ ಪ್ರೊಸೀಜರ್ ಏನು ಅಂತಂದ್ರೆ, ರಾಷ್ಟ್ರಪತಿ ಭವನ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಬೇಕಾದಂತ ಸಿದ್ಧತೆಯನ್ನ ಮಾಡಿಕೊಳ್ಳೋದು. ನಾನು ಷೇರು ಮಾರುಕಟ್ಟೆಯ ಡೀಟೇಲ್ ಅನ್ನ ಕೊಡ್ತಾ ಇದ್ದೆ ನಿಮಗೆ. ಒಂದು ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಅಂತಂದ್ರೆ, ಚಂದ್ರಬಾಬು ನಾಯ್ಡು ಅವರ ಒಡೆತನದ ಕಂಪನಿ ಅಥವಾ ಚಂದ್ರಬಾಬು ನಾಯ್ಡು ಅವರ ಕುಟುಂಬದ ಒಡೆತನದ ಕಂಪನಿ ಹೆರಿಟೇಜು, ಅದರ ಷೇರು ಯಾವ ರೀತಿ ಇನ್ಕ್ರೀಸ್ ಆಗ್ತಿದೆ ಅಂತಂದ್ರೆ 370 ಆಸುಪಾಸ್ನಲ್ಲಿತ್ತು, ಇವತ್ತು 660ಕ್ಕೆ ತಲುಪಿದೆ. ಸೊ ಅಲ್ಲಿಗೆ ಷೇರು ಮಾರುಕಟ್ಟೆಯಲ್ಲಿ ಪಾಸಿಟಿವ್ ಟ್ರೆಂಡ್ ಕಾಣಿಸ್ತಾ ಇದೆ. ಈ ಸರ್ಕಾರ ಸ್ಥಿರ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಅನ್ನೋದು ಗೊತ್ತಾದ ಬೆನ್ನಿಗೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಈಗ ನೇರ ಸಂಪರ್ಕದಲ್ಲಿ. ಪ್ರಮುಖವಾಗಿ ಒಂದು ಪ್ರಶ್ನೆ ಇತ್ತು, ಮಿತ್ರರನ್ನ ಯಾವ ರೀತಿ ನಿಭಾಯಿಸಿದ್ರು ಬಿಜೆಪಿ ನಾಯಕರು? ಆ ಪ್ರಶ್ನೆಗೆ ನಾನು ಚಂದ್ರಮೋಹನ್ ಅವರಿಂದ ಉತ್ತರವನ್ನು ಪಡ್ಕೊಳ್ತೀನಿ. ಚಂದ್ರಮೋಹನ್, ಪ್ರಶ್ನೆ ಇದ್ದಿದ್ದೆ ಅದು, ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯನಾ ಅಂತ. ಬಟ್ ಇವತ್ತು ಎಲ್ಲದಕ್ಕೂ ತೆರೆ ಬಿದ್ದಿದೆ, ಎಲ್ಲವೂ ಕ್ಲಿಯರ್ ಆಗಿದೆ. ಹೇಗೆ ನಿಭಾಯಿಸಿದ್ರು ಇಷ್ಟು ಈಸಿಯಾಗಿ ಬಿಜೆಪಿ ನಾಯಕರು? ರಕ್ಷತ್, ಇವತ್ತು ಹಳೆ ಸಂಸತ್ ಭವನದ ಸೆಂಟ್ರಲ್ ಹಾಲ್ ನಡೆದಂಥ ಕಾರ್ಯಕ್ರಮದಲ್ಲಿ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಇಬ್ಬರು ಕೂಡ ನರೇಂದ್ರ ಮೋದಿ ಅವರನ್ನ ಆಡಿ ಹೊಗಳಿದ್ದಾರೆ. ನಿಮ್ಮ ನಾಯಕತ್ವದಲ್ಲಿ ನಮಗೆ ಸಂಪೂರ್ಣವಾದಂಥ ನಂಬಿಕೆ ಇದೆ, ನಿಮ್ಮ ನಾಯಕತ್ವದಲ್ಲಿ ದೇಶ ಅಭಿವೃದ್ಧಿಯನ್ನು ಹೊಂದಿದೆ ಮತ್ತು ನಾವು ಚುನಾವಣೆಯನ್ನು ಕೂಡ ಗೆದ್ದಿದ್ದೇವೆ, ಹೀಗಾಗಿ ನೀವು ಮತ್ತೆ ದೇಶದ ಪ್ರಧಾನಿ ಆಗಲಿಕ್ಕೆ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಇದೆ, ನಾವು ನಿಮ್ಮ ಜೊತೆಗಿರ್ತೇವೆ ಅಂತೇಳಿ ಬಹಿರಂಗವಾಗಿಯೇ ಹಳೆ ಸಂಸತ್ ಭವನದ ಸೆಂಟ್ರಲ್ ಹಾಲ್ನಲ್ಲೇ ಇಬ್ಬರು ನಾಯಕರುಗಳು ಕೂಡ ಘೋಷಣೆಯನ್ನು ಮಾಡಿದ್ದಾರೆ. ಆದರೆ ಈ ಇಬ್ಬರು ನಾಯಕರುಗಳು ಕೂಡ ದೇಶದ ರಾಜಕೀಯ ಇತಿಹಾಸದಲ್ಲಿ ಮತ್ತು ಇವರ ರಾಜಕೀಯ ಇತಿಹಾಸವನ್ನು ನೋಡಿದಂತಹ ಸಂದರ್ಭದಲ್ಲಿ ಯಾವಾಗ ಬೇಕಾದರೂ ಕೂಡ ತಮ್ಮ ನಿಲುವನ್ನು ಬದಲಿಸಬಲ್ಲಂತಹ ನಾಯಕರು ಕೂಡ ಹೌದು. ಈಗ ಮೋದಿ ಅವರನ್ನ ಆಡಿ ಹೊಗಳುತ್ತಾ ಇದ್ದಾರೆ. ಮುಂದಿನ 1-2 ವರ್ಷ ಅಥವಾ 3 ವರ್ಷದ ನಂತರ ಇದೇ ನಾಯಕರುಗಳು ಮೋದಿಯ ವಿರುದ್ಧ ಕೂಡ ಮಾತನಾಡಿದರೆ ಯಾವುದೇ ಅಚ್ಚರಿ ಇರೋದಿಲ್ಲ. ಯಾಕೆಂತಂದ್ರೆ ಈ ಹಿಂದೆ ನಿತೀಶ್ ಕುಮಾರ್ ಅವರು ಕೂಡ ಮೋದಿ ಅವರಿಂದ ಮತ್ತು NDAದಿಂದ ದೂರ ಹೋಗಿ ಮತ್ತೆ NDAಗೆ ಬಂದಿರುವಂತಹ ನಾಯಕ. ಅವ್ರನ್ನ ಪಾಲ್ಟು ರಾಮ್ ಅಂತ ಕೂಡ ಬಿಹಾರದ ರಾಜಕಾರಣದಲ್ಲಿ ಕರೀತಾರೆ. ಯಾಕೆಂದ್ರೆ ಅವರ ಈ ಒಂದು ಗೊಂದಲದ ನಿರ್ಣಯಗಳು, ದ್ವಂದ್ವ ನಿರ್ಣಯಗಳು ಮತ್ತು ಮೈತ್ರಿಕೂಟವನ್ನು ಪದೇ ಪದೇ ಬದಲಾವಣೆ ಮಾಡತಕ್ಕಂತಹ
ತೀರ್ಮಾನಗಳು ನಿಲುವುಗಳ ಕಾರಣಕ್ಕಾಗಿ ಅವ್ರನ್ನ ಪಾಲ್ಟು ರಾಮ್ ಅಂತ ಕೂಡ ಲಾಲು ಪ್ರಸಾದ್ ಯಾದವ್ ಸೇರಿದಂತೆ ಬಿಹಾರದ ರಾಜಕಾರಣದಲ್ಲಿ ಅವ್ರನ್ನ ಕರೆಯಲಾಗ್ತಾ ಇದೆ. ಅದೇ ರೀತಿಯಲ್ಲಿ ಚಂದ್ರಬಾಬು ನಾಯ್ಡು ಕೂಡ ಈ ಹಿಂದೆ ವಾಜಪೇಯಿ ಕಾಲದಲ್ಲೇ NDAದಲ್ಲಿ ಇದ್ದಂಥ ನಾಯಕ. ಆದರೆ ಅದಾದ ಬಳಿಕ ಅವರು NDAಯನ್ನು ಕೂಡ ತೊರೆದು ಇಂಡಿಯಾ ಮೈತ್ರಿಕೂಟ ಅಂದರೆ ಈ ಹಿಂದಿನ UPA ಮೈತ್ರಿಕೂಟಕ್ಕೂ ಕೂಡ ಸೇರ್ಪಡೆಯಾಗಿದ್ರು. ಅದನ್ನು ಶಕ್ತಿಶಾಲಿಗೊಳಿಸಬೇಕು ಅಂತ ಕೂಡ ದೇಶದಲ್ಲಿ ರಾಜಕೀಯವನ್ನು ನಡೆಸಿದಂಥ ನಾಯಕ ಚಂದ್ರಬಾಬು ನಾಯ್ಡು. ಆದರೆ ಈಗ ಅದೇ ಚಂದ್ರಬಾಬು ನಾಯ್ಡು ಈಗ ಚುನಾವಣೆಗಿಂತ 3 ತಿಂಗಳು ಮುಂಚಿತವಾಗಿ ಅಷ್ಟೇ NDAಗೆ ಮತ್ತೆ ಸೇರ್ಪಡೆಯಾಗಿದ್ದಾರೆ. ಈಗ ಚಂದ್ರಬಾಬು ನಾಯ್ಡು ಕೂಡ ಮುಂದೆ ಆಂಧ್ರದ ಅಭಿವೃದ್ಧಿಗೋಸ್ಕರ ಸಾಕಷ್ಟು ನಿರೀಕ್ಷೆಯನ್ನು ಕೇಂದ್ರ ಸರ್ಕಾರದಿಂದ ಇಟ್ಕೊಂಡಿದ್ದಾರೆ. ಆಂಧ್ರಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಬೇಕು, ವಿಶೇಷ ಅನುದಾನವನ್ನು ನೀಡಬೇಕು ಅಂತೇಳಿ ತಮ್ಮ ಬೇಡಿಕೆಗಳನ್ನು ಈಡೇರಿಸದೆ ಹೋದಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ, ಮೋದಿಯವರ ವಿರುದ್ಧ ಕೂಡ ಈ ಇಬ್ಬರು ನಾಯಕರುಗಳು ತಿರುಗಿ ಬೀಳುವಂತಹ ಸಾಧ್ಯತೆಗಳು ಕೂಡ ಇವೆ. ಹೀಗಾಗಿ ಇವರ ಬೇಕು ಬೇಡಗಳನ್ನು ಈಗ ಈಡೇರಿಸತಕ್ಕಂಥದ್ದೇ ಮೋದಿ ಅವರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ, ಬಿಜೆಪಿಗೆ ಸವಾಲಾಗಿರ್ತಕ್ಕಂತಹ ವಿಷಯ. ಈಗ ಜೊತೆಗೆ ಇಬ್ಬರು ಕೂಡ ಜಾತ್ಯತೀತ ನಿಲುವನ್ನು ಕೂಡ ಹೊಂದಿರುವಂತರು. ಆದರೆ ಈ ಜಾತ್ಯತೀತ ನಿಲುವು ಬಿಜೆಪಿಯ ತತ್ವ ಸಿದ್ಧಾಂತಕ್ಕೆ ವಿರುದ್ಧವಾದಂತಹ ನಿಲುವು. ಹೀಗಾಗಿ ತತ್ವ ಸಿದ್ಧಾಂತಗಳಲ್ಲಿ ಬೇರೆ ಬೇರೆ ದಿಕ್ಕಿನ ನಾಯಕರುಗಳು ಮತ್ತು ಪಕ್ಷಗಳು ಒಗ್ಗೂಡಿ ಈಗ NDAದಲ್ಲಿ ಈಗ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ, ಮುನ್ನಡೆಸಲಿಕ್ಕೆ ಈಗ ಒಂದಾಗಿದ್ದಾರೆ. ಆದರೆ ಇದು ಎಷ್ಟು ದಿನಗಳ ಕಾಲ ನಡೆಯುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗುತ್ತೆ. ರಕ್ಷತ್, ಥ್ಯಾಂಕ್ ಯು ಚಂದ್ರಮೋಹನ್ ಮಾಹಿತಿಗೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.